ಕುಶಾಲನಗರ ಸಮೀಪದ ದೊಡ್ಡತ್ತು ಗ್ರಾಮದ ಹೊಳೆ ರಸ್ತೆ ಕಂಪ್ಲೀಟ್ ಆಗಿ ಕೆಸರುಮಯವಾಗಿದೆ. ಅನಾದಿ ಕಾಲದಿಂದ ಇದೇ ರಸ್ತೆಯಲ್ಲೇ ಜನರು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೊಡ್ಡತ್ತು ಗ್ರಾಮದ ಹೊಳೆ ರಸ್ತೆ ಕೆಸರುಮಯವಾಗಿದೆ. ಕುಶಾಲನಗರ ಸಮೀಪದ ದೊಡ್ಡತ್ತು ಗ್ರಾಮದ ರಸ್ತೆ ಇದು. ಅನಾದಿ ಕಾಲದಿಂದ ಇದೇ ರಸ್ತೆಯಲ್ಲಿ ಜನರು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಪೂರ್ಣವಾಗಿ ಕೆಸರಾಗಿ ಹೋಗಿದೆ. 2 ಕಿಲೋಮೀಟರ್ ಉದ್ದದ ರಸ್ತೆ. ಜೊತೆಗೆ ಈ ರಸ್ತೆಯಲ್ಲಿ ಕೆಸರಿದೆ, ಕುಕ್ಕೊಳ್ಳುತ್ತೆ ಎನ್ನುವಂತಹ ಕಾರಣಕ್ಕೆ ಆಟೋಗಳು ಕೂಡ ಅಲ್ಲಿಗೆ ಬರ್ತಾ ಇಲ್ಲ. ಈ ರಸ್ತೆಯಲ್ಲಿ ಬರೋದಕ್ಕೆ ಆಟೋಗಳು ಹಿಂದೇಟು ಹಾಕ್ತಾ ಇವೆ. ಮಳೆಗಾಲದಲ್ಲಿ ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ನೋಡ್ತಾ ಇದ್ದೀರಾ. ಪಾಪ ಮಕ್ಕಳು ಮಳೆಗಾಲ ಸ್ಕೂಲಿಗೆ ಹೋಗಬೇಕು, ಹೇಗೆ ದಾಟಿ ಹೋಗಬೇಕು ಅಂತ ನೋಡ್ತಾ ಇದ್ದೀರಾ. ಪುಟ್ಟ ಪುಟ್ಟ ಮಕ್ಕಳು ಆ ಕೆಸರು ರಸ್ತೆಯಲ್ಲಿ ಪ್ರತಿನಿತ್ಯ ಇದೇ ರೀತಿ ಒದ್ದಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಕೂಡ 2 ಕಿಲೋಮೀಟರ್ ಉದ್ದದ ರಸ್ತೆ ಇದು. ಹೋಗ್ತಾ ಇದ್ದೀರಾ ತಾವು? ಇಲ್ಲಿಂದ ಬಸ್ ಸ್ಟ್ಯಾಂಡ್ 2 ಕಿಲೋಮೀಟರ್ ದೂರ ಇದೆ. ನಡೆಯೋದಕ್ಕೂ ತುಂಬಾ ಕಷ್ಟ. ಯಾವುದೇ ಗಾಡಿ ಬರೋದಕ್ಕೆ ಒಪ್ಪುವುದಿಲ್ಲ. ಯಾಕಂದ್ರೆ ಇಲ್ಲಿ ರಸ್ತೆ ತುಂಬಾ ಹದಗೆಟ್ಟೋಗಿದೆ. ಆಟೋದವರು ಬರಕ್ಕೆ ಕೇಳೋದಿಲ್ಲ, ರಸ್ತೆ ಸರಿ ಇಲ್ಲ, ಬರಕ್ಕಾಗಲ್ಲ ಅಂತ. ಆಟೋ ಚಾರ್ಜ್ ಕೇಳಿದ್ರೆ 100 ರೂಪಾಯಿ ಇದ್ರೆ 200 ರೂಪಾಯಿ ಮಾಡ್ತಾರೆ. ಕೊಡಕ್ಕೆ ತುಂಬಾ ಕಷ್ಟ. ಬಸ್ ಅವರು ಒಪ್ಪೋದಿಲ್ಲ ಬರಕ್ಕೆ. ಇಲ್ಲಿ ರಸ್ತೆ ತುಂಬಾ ಚಿಕ್ಕದು, ಹಾಗೆ ತುಂಬಾ ಹಳ್ಳ ಕೊಳ್ಳ ಆಗಿದೆ. ಹಾಗೆ ತುಂಬಾ ಕಷ್ಟ ಆಗುತ್ತೆ ಹೋಗಕ್ಕೆ ಸ್ಕೂಲಿಗೆ. ತುಂಬಾ ಕಷ್ಟ ಆಗ್ತಾ ಇದೆ ನಿಮ್ಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಹಾಗಾಗಿ ಇದು ದೊಡ್ಡತ್ತೂರು ಭಾಗದ ಹೊಳೆ ರಸ್ತೆ. ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು, ದೇವರ ಕಾರ್ಯಗಳಾಗಿರಲಿ, ಮತ್ತೊಂದಾಗಿರಲಿ, ಪ್ರತಿಯೊಂದು ಕಾರ್ಯಗಳು ಈ ರಸ್ತೆಯಲ್ಲಿ ನಡೆಯೋದ್ರಿಂದ ಈ ರಸ್ತೆ ಈ ರೀತಿ ಇದೆ. ಮಳೆಗಾಲದಲ್ಲಿ ಕೇಳೋರಿಲ್ಲ. ಹಾಗಾಗಿ ನಮ್ಮ ಹೆಚ್ಚಿನ ಶಾಸಕರಾದಂಥ ಮಂತರ್ಗೌಡರು ಅವರು ಏನಾದರೂ ಒಂದು ಮಾಡಿ ಈ ರಸ್ತೆ ಒಂದು ಸರಿಪಡಿಸ್ಕೊಡ್ಬೇಕಾಗಿ ಈ ಗ್ರಾಮದ ಜನತೆ ನಾವು ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಇದೊಂದು ಕಾರ್ಯವನ್ನು ಮಾಡಿಕೊಡ್ಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ನೋಡಿ, ಈ ರೀತಿ ಇದೆ ಇಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್ ಮಾಗ್ಲುಮನೆ. ಲೋಹಿತ್, ಯಾವಾಗಿಂದ ಈ ರೀತಿ ಜನ ನರಕವನ್ನು ಅನುಭವಿಸ್ತಾ ಇದ್ದಾರೆ? ಇದು ಶಾಸಕರ ಗಮನಕ್ಕೆ ಬಂದಿಲ್ವಾ, ಹೇಗೆ ಅಂತ? ಖಂಡಿತ ಸಿಂಚನ, ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲ ಶುರುವಾದ್ರೆ ಒಂದಿಲ್ಲೊಂದು ಅವಾಂತರಗಳೇ ಶುರುವಾಗ್ತದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಹೆಚ್ಚಿನ ಮಳೆಯಿಂದಾಗಿ ಗುಡ್ಡ ಕುಸಿಯುವ ಆತಂಕ ಒಂದು ಕಡೆ ಆದ್ರೆ, ಈ ಗ್ರಾಮೀಣ ಭಾಗದ ಜನರ ಸ್ಥಿತಿ ಮತ್ತಷ್ಟು ಶೋಚನೀಯವಾಗಿರ್ತಕ್ಕಂಥದ್ದು. ಇದಕ್ಕೆ ಸಾಕ್ಷಿಯಾಗಿರುವಂತದ್ದು ಕೊಡಗು ಜಿಲ್ಲೆ ಕುಶಾಲನಗರ ಸಮೀಪದ ದೊಡ್ಡತ್ತೂರು ಗ್ರಾಮದ ಹೊಳೆ ರಸ್ತೆ ಏನಿದೆ, ಇದು ಸಾಕಷ್ಟು ಕೆಸರುಮಯ ರಸ್ತೆಯಾಗಿ ಕಂಡು ಬರ್ತಿರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಮನವಿಯನ್ನ ಕೂಡ ಮಾಡಿದ್ರು, ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಮಾತನ್ನ ಅಲ್ಲಿನ ಸ್ಥಳೀಯರು ಈಗ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಂದ್ರೆ ಮುಖ್ಯವಾಗಿ ಇದು ಕುಶಾಲನಗರ ಸಮೀಪ ಇರತಕ್ಕಂಥ ದೊಡ್ಡತ್ತೂರು ಗ್ರಾಮ ಏನಿದೆ, ಇಲ್ಲಿ ನೂರಾರು ವಿದ್ಯಾರ್ಥಿಗಳು ಕೂಡ ಆ ಒಂದು ರಸ್ತೆಯಲ್ಲಿ ಸಂಚಾರವನ್ನ ಮಾಡ್ತಾರೆ. ಪ್ರತಿನಿತ್ಯ ಕೂಡ 2 ಕಿಲೋಮೀಟರ್ ದೂರದವರೆಗೂ ಈ ಒಂದು ಕೆಸರು ರಸ್ತೆಯಲ್ಲೇ ದಿನ ದೂಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿಗೆ ಬರುವಂತ ಆಟೋಗಳಾಗಿರ್ಬೋದು, ಬೇರೆ ವಾಹನಗಳು ಕೂಡ ಅಲ್ಲಿಗೆ ಅಂದ್ರೆ ಸಾಕಷ್ಟು ಹೊಂಡ ಗುಂಡಿಗಳು 2 ಕಿಲೋಮೀಟರ್ ದೂರವರೆಗೆ ಬಹಳಷ್ಟು ಕೆಸರು ರಸ್ತೆಯಿಂದ ಕೂಡಿರೋದ್ರಿಂದ ಆಟೋದವರು ಬರಲು ಕೂಡ ಸಾಕಷ್ಟು ಹೆಚ್ಚಿನ ದರವನ್ನ ಕೇಳ್ತಾರೆ. ಜೊತೆಗೆ ಬೇರೆ ಇತರ ವಾಹನಗಳನ್ನ ಕೂಡ ಬಾಡಿಗೆ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ದರವನ್ನ ಕೇಳುವಂಥದ್ದು. ಜೊತೆಗೆ ಅಲ್ಲಿಗೆ ಬರದಂತ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಬೆಳಿಗ್ಗೆ ಮಳೆ ಬಂದಂತೂ ಸಾಕು, ಸಂಪೂರ್ಣವಾಗಿ 2 ಕಿಲೋಮೀಟರ್ ರಸ್ತೆ ಏನಿದೆ ಸಂಪೂರ್ಣವಾಗಿ ಕೆಸರುಮಯ ರಸ್ತೆ ಆಗಿರುವಂತದ್ದು. ಈ ಒಂದು ಕೆಸರು ರಸ್ತೆಯಲ್ಲೇ ವಿದ್ಯಾರ್ಥಿಗಳು ಕೂಡ ಏನು ದಿನನಿತ್ಯ ನರಕಯಾತನೆ ಪಟ್ಕೊಂಡೆ ಈ ಒಂದು ರಸ್ತೆಯಲ್ಲಿ ಸಂಚಾರವನ್ನ ಮಾಡ್ಬೇಕಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಅಲ್ಲಿ ನೋಡಿ, ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ದಾರೆ, ಸಾಕಷ್ಟು ನಮ್ಗೆ ಸಮಸ್ಯೆ ಆಗ್ತದೆ. ಪ್ರತಿನಿತ್ಯ ಕೂಡ ಕಳೆದ ಹಲವು ವರ್ಷಗಳಿಂದ ಕೂಡ ಇದೇ ರೀತಿಯ ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀವಿ. ಹೀಗಾಗಿ ಇಲ್ಲಿನ ಶಾಸಕರು ಏನಂದ್ರೆ, ಮಡಿಕೇರಿ ಕ್ಷೇತ್ರದ ಶಾಸಕರಾಗಿರುವಂತಹ ಮಂತರ್ಗೌಡ ಕೂಡ ಈ ಒಂದು ವಿಚಾರವನ್ನ ನೋಡಿ ಇಲ್ಲಿಗೆ ಸಂಪೂರ್ಣ ರಸ್ತೆಯನ್ನ ದುರಸ್ತಿಪಡಿಸ್ಕೊಡ್ಬೇಕು ಅನ್ನೋ ಮಾತನ್ನ ಕೂಡ ಅಲ್ಲಿನ ವಿದ್ಯಾರ್ಥಿಗಳು ಹೇಳ್ತಿರ್ತಕ್ಕಂಥದ್ದು. ಆ ಸಾರ್ವಜನಿಕರು ಕೂಡ ಪ್ರತಿನಿತ್ಯ ಸಾಕಷ್ಟು ಸಮಸ್ಯೆನ ಎದುರಿಸ್ತಾ ಇದ್ರೆ, ಜೊತೆಗೆ ವಿದ್ಯಾರ್ಥಿಗಳು ಅಂದ್ರೆ ಶಾಲೆಗೆ ಹೋಗುವಂತ ವಿದ್ಯಾರ್ಥಿಗಳು ಹೋಗುವಂತ ಸಂದರ್ಭದಲ್ಲಿ ಸಾಕಷ್ಟು ಬಟ್ಟೆ ಕೂಡ ಕೆಸರಾಗುವಂತ ಸಂದರ್ಭ ಕೂಡ ಇರ್ತದೆ. ಹೀಗಾಗಿ ನಮಗೆ ಸೂಕ್ತ ರೀತಿಯಲ್ಲಿ ರಸ್ತೆಯನ್ನ ಮಾಡ್ಕೊಡಿ ಅನ್ನೋ ಮಾತನ್ನ ಕೂಡ ಈಗ ವಿದ್ಯಾರ್ಥಿಯನ್ನು ಮುಂದೆ ವ್ಯಕ್ತಪಡಿಸಿರ್ತಕ್ಕಂಥದ್ದು ಸಿಂಚನ. ಓಕೆ, ಥ್ಯಾಂಕ್ ಯು ಲೋಹಿತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.